ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ರಾಜಕಲ್ಲಹಳ್ಳಿಯಲ್ಲಿಯ ಅಸ್ಪೃಶ್ಯತೆಯ ಅರಿವು ಕಾರ್ಯಕ್ರಮ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ರಾಜಕಲ್ಲಹಳ್ಳಿಯಲ್ಲಿ ವೇಮಗಲ್ ಹೋಬಳಿಯಲ್ಲಿರುವ ಕೆ.ಸಿ. ಶ್ರೀನಿವಾಸ್ ಬಿಬಿಎಂಪಿ ಗುತ್ತಿಗೆದಾರರ ಮನೆಯಲ್ಲಿ ಆವರಣದಲ್ಲಿ ಅರಿವು ಸಂಸ್ಥೆಯಿಂದ ಅಸ್ಪೃಶ್ಯತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಿವು ಶಿವಪ್ಪ ವಹಿಸಿದ್ದರು. ಹಿರಿಯ ಮುಖಂಡರಾದ ಟಿ. ವಿಜಯಕುಮಾರ್, ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಪಂಡಿತ್ ಮುನಿವೆಂಕಟಪ್ಪ, ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಅಬ್ಣಿ ಶಿವಪ್ಪ, ಪೊಲೀಸ್ ಇಲಾಖೆಯ ಬೈಚಪ್ಪ, ರೈತ ಸಂಘದ ಆನಂದ್ ಕುಮಾರ್, ಯುವ ಮುಖಂಡ ಹೂವಳ್ಳಿ ನಾಗರಾಜ್, ಮದ್ದೇರಿ ಮುನಿರೆಡ್ಡಿ, ಬಚ್ಚೇಗೌಡ, ಹಿರಿಯ ಮುಖಂಡರು ರಾಜಕಲ್ಲಹಳ್ಳಿ ವೆಂಕಟೇಶಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಇನ್ನೂ ಹಲವಾರು ರಾಜಕಲ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮನೆಗಳಿಗೆ ಹೋಗಿ ಅಸ್ಪೃಶ್ಯತೆ ನಿವಾರಣೆಯ ಸ್ಟಿಕ್ಕರ್ಗಳನ್ನು ಮನೆಯ ಮುಂದೆ ಇರುವ ಗೋಡೆಗಳಿಗೆ ಅಂಟಿಸಲಾಯಿತು. ವರದಿ ಪರ್ವೀಜ್ ಅಹಮದ್. ಇದ್ದಾಗ ಇದೆಲ್ಲ ಪ್ರಬಲವಾಗಿ ಇತ್ತು. ನಾವು ಅಪ್ ಟು ಡಿಗ್ರಿವರೆಗೂ ನಮ್ಮ ಜಾತಿ ಅನ್ನೋದೇ ಗೊತ್ತಿಲ್ಲ. ಸ್ಕೂಲಲ್ಲಿ ಎರಡೇ ಜಾತಿ, ಹೆಣ್ಮಕ್ಳು ಗಂಡು ಮಕ್ಕಳು. ಸಾಮಾಜಿಕವಾಗಿ ಒಂದು ಪ್ರಬುದ್ಧತೆ ಬಂದಿದೆ, ಮತ್ತು ಇದು ಪರಿವರ್ತನೆ ಆಗಿದೆ, ಬದಲಾವಣೆಗೆ ಕಂಡಿದೆ ಅನ್ನೋ ಒಂದು ಊರಿಗೆ ನಾವು ಬಂದು ಹಬ್ಬ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ ಅಂತೂ ಆಗ್ತಾ ಇದೆ. ಖಂಡಿತ ಇಲ್ಲಿ ಹಿರಿಯರು ನಂಜುಂಡಣ್ಣ ಅನ್ನೋರು ಹೇಳ್ತಾ ಇದ್ರು, ಅವ್ರು ಹೇಳುವಂಥ ಹಿರಿಯರು ಹೇಳುವಂಥ ಮಾತು ನಿಜವಾಗ್ಲೂ ನಾವು ಒಪ್ಪುವಂಥದ್ದು. ಈ ಊರಲ್ಲಿ ಇಲ್ಲಿ ನಮ್ಮ ಶ್ರೀನಿವಾಸ್ ಅವರು ಅನ್ಸುತ್ತೆ ಇಲ್ಲಿ ಕಾರ್ಯಕ್ರಮ ಇಲ್ಲಿ ವ್ಯವಸ್ಥೆ ಮಾಡಿರುವಂಥವ್ರು, ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ಬೇಕಾಗುತ್ತೆ. ಯಾಕೆ ಅಂದರೆ ನಾವು ಕೋಲಾರದಲ್ಲಿ ಬಂದಾಗ ಶ್ರೀನಿವಾಸ್ ಅವ್ರಿಗೆ ಹೇಳ್ತೀವಿ, ಏನಪ್ಪ ನೀವು ಸುತ್ತಮುತ್ತಲು ಅಷ್ಟು ದೊಡ್ಡ ಊರು ಅಂತ ಸುತ್ತಮುತ್ತಲ ಊರುಗಳಲ್ಲಿ ಕಾರ್ಯಕ್ರಮಗಳು, ಅದರಲ್ಲಿ ನಾನು ಹೇಳೋದಕ್ಕಿಂತ ನಮ್ಮ ವಿಜಯಕುಮಾರ್ ಅವರು ಬಹಳ ತನಗೆ ಅವ್ರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ಶ್ರೀನಿವಾಸ್ ಅವರು ವೀಕ್ನೆಸ್ ಏನು ಅಂತ ನನಗೆ ಅರ್ಥ ಆಯ್ತು. ಇವತ್ತು ಏನು ಅಂದರೆ ನಾವೆಲ್ಲ ಕನ್ವಿನ್ಸ್ ಮಾಡ್ದಂಗೆ ಆತನು ಇಲ್ಲಿ ಸುತ್ತಮುತ್ತಲ ಊರುಗಳವ್ರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ನಾನು ಹೇಳ್ಕೊಳಕ್ಕಾಗಲ್ಲ, ನಾನು ಸಂಘಟಿಸ್ತೀನಿ, ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ಮಾಡಿರಿ, ಆ ಸುತ್ತಮುತ್ತಲ ಊರುಗಳೆಲ್ಲ ಪರಿವರ್ತನೆ ಆಗಿಬಿಡುತ್ತೆ ಅಂತೇಳಿ ಸಂಘಟನೆ ಮಾಡಿದ್ದಾನಲ್ಲ, ಅದಕ್ಕೆ ಶ್ರೀನಿವಾಸ್ ಅವರಿಗೆ ನಾವು ಅಭಿನಂದನೆ. ನಾಗರಿಕರೆಂದು ನಾನು ಹೇಗೆ ಹೇಳಲಿ, ಯಾರು ಸೃಷ್ಟಿ ಮಾಡಿದರು ಜಾತಿ ಮತ ಭೇದ, ಯಾಕೆ ಸೃಷ್ಟಿ ಮಾಡಿದರು ಅಸಮಾನ ಸಮಾಜ, ಹೇಗೆ ಇಲ್ಲಿ ಒಬ್ಬನೇ ಎಲ್ಲ ಕೊಮ್ಮಿಗೆಲಾದ, ಏಕೆ ಅರಿವು ಭಾರತ ಕಾರ್ಯಕ್ರಮಕ್ಕೆ ಅರಿವು ಭಾರತ ಕಾರ್ಯಕ್ರಮಕ್ಕೆ ಅರಿವು ಭಾರತ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮಾತಾಡ್ತೀರಿ ಅಭ್ಯಾಸ ಇರಬೇಕದು. ಮನೆ ಒಳಗಡೆ ಕನಿಷ್ಠ ಒಂದು ಕರೆದು ಕೂತ್ಕೊಳ್ಳಿ ಅನ್ನೋ ಒಂದು ಮನಸ್ಸು ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಡಾಕ್ಟರ್ ಶಿವಪ್ಪ ಸರ್ ಅರಿವು ಅಂತ ಇದು ಮಾಡ್ತಾರೆ. ಜೊತೆಗೆ ಎಲ್ಲ ಗೆಳೆಯರ ಬಳಗ, ಮುಖಂಡರು ಎಲ್ಲರೂ ಸೇರಿ ಇದೊಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿಯವರ ಕನಸಿದು ಏನಂತಂದರೆ ಮನುಷ್ಯರು ಅವರು ಸಹ ಒಂದು ದಲಿತ ಹೆಣ್ಮಗಳ ಮನೆಯಲ್ಲಿ ಆಶ್ರಯ ಪಡ್ಕೊತಾರೆ. ಹಾಗಾಗಿ ನಾನೇ ಉದಾಹರಣೆ ಆಗಬೇಕು ಅಂತ. ಆ ಥರ ಈಗ ನೀವೆಲ್ಲರೂ ಸ್ವಲ್ಪ ಪ್ರಜ್ಞಾವಂತರು, ತಿಳಿದಿರೋಂಥವ್ರು ನೀವು ಶುರು ಮಾಡಿದರೆ ನಿಮ್ಮ ನೋಡಿಕೊಂಡು ಎಲ್ಲರೂ ಕರೀತಾರೆ. ಅಕ್ಕಪಕ್ಕದ ಮನೆಗಳವರು, ನಿಮ್ಮ ಹೆಸರಕ್ಕ ಸರಸ್ವತಕ್ಕನೇ ಕರೀತಾಳೆ, ನಾನೇನು ಅಂದ್ಬಿಟ್ಟು ಎಲ್ಲರೂ ಕರೀತಾರೆ ಮನೆಗಳಿಗೆ. ಹಂಗಾಗಿ ನಿಮ್ಮ ಮನೆಯಿಂದನೇ ಪ್ರಾರಂಭ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಅಭಿಯಾನ. ಇನ್ನು ಮುಂದೆ ಯಾರನ್ನ ಬಂದರೆ ಯಾವುದೇ ಜಾತಿಯಲ್ಲಿ ಮನೆ ಒಳಗಡೆ ಕರೀರಿ ಅಂತ ನಮ್ಮ ಮನವಿ. ಅರಿವು ಭಾರತ ಅನ್ನುವಂಥದ್ದು ಒಂದು ಗೆಳೆಯರ ಬಳಗ. ಅದು ಈ ಬ್ಯಾನರ್ ಅಡಿಯಲ್ಲಿ 10 ವರ್ಷಗಳಿಂದ ನಾವು ಗೃಹ ಪ್ರವೇಶ, ಸಹಭೋಜನ, ಸಮಾನತೆ ಎಟ್ಟಿ, ದೇವಸ್ಥಾನ ಪ್ರವೇಶ, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಏನಿಲ್ಲ ಅಂದರೆ ಒಂದು 500 ಕಡೆ ನಾವು ಕಾರ್ಯಕ್ರಮಗಳನ್ನು 10 ವರ್ಷದಲ್ಲಿ ಮಾಡಿದ್ದೇವೆ. ಕೋಲಾರದಂತಹ ಒಂದು ಗಡಿ ಜಿಲ್ಲೆಯಲ್ಲಿ ಸಾಮಾಜಿಕ ಬದಲಾವಣೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅಂದರೆ 10 ವರ್ಷಗಳ ಹಿಂದೆ ಒಂದು ಮನೆ ಪ್ರವೇಶ ಮಾಡಬೇಕು, ತುಂಬ ಶ್ರಮ ಹಾಕಬೇಕಾಗಿತ್ತು. ಇವತ್ತು ಮನಸ್ಸು ಮಾಡಿದೆ ಒಂದು ದಿನಕ್ಕೆ 4-5 ಕಡೆ ಗೃಹ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಂದರೆ ಗೃಹ ಪ್ರವೇಶ ಅನ್ನುವಂಥದ್ದು ಅನೇಕರನ್ನು ತಲುಪಿದೆ ಮತ್ತು ಅನೇಕರನ್ನು ಸಡಿಲಗೊಳಿಸಿದೆ. ಅಂದರೆ ಮನಸ್ಸುಗಳನ್ನು ಕರಗಿಸಿದೆ. ಕೋಲಾರಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಡೀ ಕರ್ನಾಟಕವನ್ನು ನಾವಿವತ್ತು ತಿರುಗ್ತಾ ಇದ್ದೀವಿ. ಅಲ್ಲದೇ ಪಕ್ಕದಲ್ಲೇ ಇರತಕ್ಕಂಥ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ವಿಸ್ತರಿಸ್ತಾ ಇದ್ದೀವಿ. ನಾವು ಕನಸು ಕಂಡಿರೋದು
ಇಡೀ ಭಾರತ ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರ ಆಗಬೇಕು ಅನ್ನುವಂಥದ್ದು. ಇದಕ್ಕೆ ಹೆಚ್ಚು ಶ್ರಮ ಹಾಕಬೇಕು. ಹೆಚ್ಚೆಚ್ಚು ಜನ ನಮ್ಮ ಜೊತೆ ಸೇರಿಕೊಂಡ್ರೆ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೂ ಅನೇಕ ಹಳ್ಳಿಗಳಲ್ಲಿ ದೇವಸ್ಥಾನ ಪ್ರವೇಶ ಸಾಧ್ಯ ಆಗಿಲ್ಲ, ಮನೆಗಳ ಪ್ರವೇಶ ಕೂಡ ಸಾಧ್ಯ ಆಗಿಲ್ಲ. ಸೊ ಅಂತಹ ಊರುಗಳನ್ನು ಕೂಡ ನಾವು ಬದಲಾಯಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಜೊತೆ ಕೈ ಜೋಡಿಸ್ಬೋದಲ್ಲ ಎಲ್ಲ ಸಮುದಾಯ ಯಾವುದೇ ಅಂದ್ರೆ ಅರಿವು ಭಾರತ ಅನ್ನುವಂಥದ್ದು ಒಂದು ಜಾತಿಯ ಸಂಘಟನೆ ಅಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷಿಕರು ಕೂಡ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಜಾತ್ಯತೀತವಾಗಿರುವಂಥ ಸಂಘಟನೆ. ರಿಜಿಸ್ಟ್ರಿ ಅನ್ನೋ ಆ ಥರದ್ದೆಲ್ಲ ಇದು. ಅಂದರೆ ಯಾರು ಬೇಕಾದರೂ ಒಳಗಡೆ ಬರ್ಬೋದು, ಬೇಸರ ಆದರೆ ಒಂದಷ್ಟು ದಿನ ಆಚೆನೂ ಹೋಗ್ಬೋದು. ಹಾಗಾಗಿ ಇದೊಂದು ಓಪನ್ ಆಗಿರ್ತಕ್ಕಂತಹ ಮುಕ್ತವಾಗಿರುವಂಥ ಒಂದು ಗೆಳೆಯರ ಒಂದು ಕೂಟ ಇದು. ಇದು ನಿರಂತರವಾಗಿ ಬೆಳೀತಾ ಇದೆ. ಅಂದರೆ ಇದು ಒಂದಷ್ಟು ದಿನ ಮಾಡಿ ತಣ್ಣಗಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ದಿನೇ ದಿನೇ ಇದರ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಜನ ಸೇರಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಜಾತ್ಯತೀತವಾಗಿರ್ತಕ್ಕಂತಹ, ಧರ್ಮಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ. ದೊಡ್ಡ ಜವಾಬ್ದಾರಿಯನ್ನು ಇನ್ನೂ ಕೂಡ ಅದು ಹೊತ್ಕೊಂಡಿದೆ. ಇಡೀ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂದರೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಇದರಲ್ಲಿ ಸೇರ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ.